ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ದೆಹಲಿ ಸ್ಫೋಟದ ಹಿಂದಿದ್ಯಾ ದೊಡ್ಡ ಉಗ್ರ ಜಾಲ ಅನ್ನೋ ಪ್ರಶ್ನೆ. ಟೆಲಿಗ್ರಾಮ್ ಆಪ್ ಮೂಲಕ ಶಂಕಿತ ಉಗ್ರರು ಮಾತುಕತೆಯನ್ನ ನಡೆಸಿದ್ರ. ಪ್ರತ್ಯೇಕ ಟೆಲಿಗ್ರಾಮ್ ಗ್ರೂಪ್ ಅನ್ನ ಮಾಡಿಕೊಂಡಿರುವಂತಹ ಶಂಕೆಯೂ ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ. ಟೆಲಿಗ್ರಾಮ್ ಗ್ರೂಪ್ ಅನ್ನ ತನಿಖಾಧಿಕಾರಿಗಳು ಇದೀಗ ಜಾಲಾಡ್ತಾ ಇದ್ದಾರೆ. ಉಮರ್, ಮುಜಾಮಿಲ್, ಆದಿಲ್ ಗ್ರೂಪ್ ಸದಸ್ಯರಿರುವಂತಹ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. ಈ ಟೆಲಿಗ್ರಾಮ್ ಗ್ರೂಪ್ ಅನ್ನು ಏನ್ ಮಾಡ್ಕೊಂಡಿದ್ದಾರೋ ಆಪ್ ಮೂಲಕ ಇವರು ಅಲ್ಲಿ ಮಾತುಕತೆಯನ್ನ ನಡೆಸಿ ಒಂದಷ್ಟು ಪ್ಲಾನ್ ಅನ್ನ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಯಾರೆಲ್ಲ ಒಂದಷ್ಟು ಮಂದಿ ಶಂಕಿತರಿದ್ದಾರೋ ಅಥವಾ ಬಂಧಿತರಿದ್ದಾರೋ ಅವರೆಲ್ಲರೂ ಕೂಡ ಈ ಗ್ರೂಪ್ ನಲ್ಲಿ ಇದ್ರು ಅನ್ನೋದು ಕೂಡ ಇದೀಗ ತನಿಖಾಧಿಕಾರಿಗಳಿಂದ ಗೊತ್ತಾಗಿರುವಂತಹ ಮಾಹಿತಿ. ಫೇಸ್ ಟು ಫೇಸ್ ಅವರು ಮೀಟ್ ಮಾಡದೇ ಇರಬಹುದು, ಆದರೆ ಒಂದಷ್ಟು ಮಂದಿ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾ ಅಥವಾ ಟೆಲಿಗ್ರಾಮ್ ಆ್ಯಪ್ಗಳ ಮೂಲಕವಾಗಿ ಪ್ಲಾನ್ ಅನ್ನ ಮಾಡಿಕೊಂಡು ಈ ಹಿಂದೆಯೂ ಕೂಡ ಉಗ್ರ ಕೃತ್ಯಗಳನ್ನು ಎಸಗಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಪ್ರಕರಣದಲ್ಲೂ ಕೂಡ ಅದೇ ರೀತಿ ಆಗಿರಬಹುದು ಅಂತ ಹೇಳಿ ತನಿಖಾ ಸಂಸ್ಥೆಗಳು ಸದ್ಯಕ್ಕೆ ಮಾಹಿತಿಯನ್ನ ಕೊಡ್ತಾ ಇವೆ. ಯಾರೆಲ್ಲ ಇದ್ರು ಇವರನ್ನ ಹೊರತುಪಡಿಸಿ ಒಂದಷ್ಟು ಮಂದಿಯ ಹೆಸರು ಉಲ್ಲೇಖ ಆಗಿದೆಯಲ್ಲ, ಉಮರ್, ಮುಜಾಮಿಲ್, ಆದಿಲ್ ಗ್ರೂಪ್ನಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ. ಅದರ ಹೊರತಾಗಿ ದೊಡ್ಡ ಉಗ್ರ ಸಂಘಟನೆಯ ಯಾರಾದರೂ ದೊಡ್ಡ ವ್ಯಕ್ತಿ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರಬಹುದು, ಗ್ರೂಪ್ ಇರಬಹುದು ಅನ್ನೋ ಶಂಕೆಯೂ ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ. ಶಂಕಿತ ಡಾಕ್ಟರ್ ಉಮರ್ನನ್ನ ವಶಕ್ಕೆ ಪಡೆಯಲಾಗಿದೆ. ಆತ ಕೂಡ ಈ ಒಂದು ಗ್ರೂಪ್ನಲ್ಲಿ ಇದ್ದ ಅಂತ ಹೇಳಲಾಗ್ತಾ ಇದೆ. ಯಾವ ಒಂದು ಉಗ್ರ ಸಂಘಟನೆಯ ಸೂಚನೆಯ ಮೇರೆಗೆ ಈ ಒಂದು ಕೃತ್ಯವನ್ನ ಎಸಗಿದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಇದುವರೆಗೂ ಯಾವುದೇ ಒಂದು ಉಗ್ರ ಸಂಘಟನೆ ಈ ಒಂದು ಸ್ಫೋಟದ ಹೊಣೆಯನ್ನ ಹೊತ್ಕೊಂಡಿಲ್ಲ. ಯಾವುದಾದ್ರೂ ಸ್ಫೋಟ ಸಂಭವಿಸಿದಂತಹ ಸಂದರ್ಭದಲ್ಲಿ ಅದು ಸಣ್ಣ ಮಟ್ಟದ್ದಿರಬಹುದು, ದೊಡ್ಡ ಮಟ್ಟದ್ದಿರಬಹುದು, ಅದರ ಹೊಣೆಯನ್ನ ಹೊತ್ಕೊಂಡು ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಹಾಕ್ತಾ ಇದ್ರು, ಈ ಸ್ಫೋಟದ ಹೊಣೆಯನ್ನ ನಾವು ಹೊತ್ಕೊಳ್ತಾ ಇದ್ದೀವಿ, ನಾವೇ ಈ ಸ್ಫೋಟವನ್ನ ಮಾಡಿದ್ದು ಅಂತ ಹೇಳಿ. ಆದ್ರೆ ನಿನ್ನೆ ಸಂಜೆ ದೆಹಲಿಯಲ್ಲಿ ಸಂಭವಿಸಿದಂತಹ ಸ್ಫೋಟದ ಜವಾಬ್ದಾರಿಯನ್ನ ಯಾವುದೇ ಉಗ್ರ ಸಂಘಟನೆ ಒಪ್ಕೊಂಡಿಲ್ಲ. ಆದ್ರೆ ಇದು ಉಗ್ರರ ಕೈವಾಡವಿರುವಂತಹ ಘಟನೆಯೇ ಅಂತ ಹೇಳಿ ತನಿಖಾ ಸಂಸ್ಥೆಗಳು ಉಲ್ಲೇಖ ಮಾಡಿವೆ. ಇನ್ನು ಡಾಕ್ಟರ್ ಉಮರ್ನನ್ನ ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಡಾಕ್ಟರ್ ಉಮರ್ನ ತಂದೆ ಕೂಡ ವಶಕ್ಕೆ ಪಡೆದಿದ್ದಾರೆ. ತಂದೆಯನ್ನ ಕೂಡ ಪೊಲೀಸರು ಈಗ ವಶಕ್ಕೆ ಪಡೆದು ಪುಲ್ವಾಮಾ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಡಾಕ್ಟರ್ ಉಮರ್ ಅಂದ್ರೆ ದೆಹಲಿ ಸ್ಫೋಟದಲ್ಲಿ ಮೃತಪಟ್ಟಿರುವಂತಹ ಮತ್ತೊಬ್ಬ ಈ ಶಂಕಿತ, ಈ ಡಾಕ್ಟರ್ ಉಮರ್ ಅಂತ ಹೇಳಿ. ಸೊ ಆತ ಸಾವನ್ನಪ್ಪಿದ್ದಾನೆ ಇದೇ ಒಂದು ಸ್ಫೋಟದಲ್ಲಿ. ಆತನ ತಂದೆಯನ್ನ ಈಗ ಪುಲ್ವಾಮಾ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸಹಜವಾದಂತಹ ಪ್ರಕ್ರಿಯೆಗಳು ಇವೆಲ್ಲವೂ ಕೂಡ. ಈ ಘಟನೆಯಲ್ಲಿ ಆ ಕಾರ್ನಲ್ಲಿ ಏನು ಸ್ಫೋಟ ಆಯ್ತಲ್ಲ, ಆ ಕಾರು, ಅದರಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಈಗ 3 ಜನ ಇದ್ರು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. 3 ಜನನೂ ಕೂಡ ಸತ್ತಿದ್ದಾರೆ ಈ ಒಂದು ಘಟನೆಯಲ್ಲಿ. ಸೊ ಹಾಗಾಗಿ ಆ 3 ಜನರಿಗೆ ಸಂಬಂಧಪಟ್ಟಂತಹ ಅವರ ರಿಲೇಟಿವ್ಸ್ ಅಥವಾ ಅವರ ತಂದೆ ತಾಯಿ ಅಥವಾ ಅಣ್ಣ ತಮ್ಮ ಇವರೆಲ್ಲರನ್ನೂ ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂಥದ್ದು ಒಂದು ಸಹಜ ಪ್ರಕ್ರಿಯೆ. ಅದೇ ರೀತಿ ಈಗ ಉಮರ್ ತಂದೆ, ಡಾಕ್ಟರ್ ಉಮರ್ ತಂದೆಯನ್ನು ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಡೀತಾ ಇರುವಂತಹ ಕಾರ್ಯಾಚರಣೆ. ಇಲ್ಲಿ ಡೆಲ್ಲಿಯ ಸೆಕ್ಟರ್ 56 ಅಲ್ಲೂ ಕೂಡ ಒಂದಷ್ಟು ಜನ ಶಂಕಿತರನ್ನ ವಶಕ್ಕೆ ಪಡೆಯಲಾಯಿತು, ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಜೊತೆಗೆ ಬಹಳ ಮುಖ್ಯವಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು ಅಂದ್ರೆ ಅಲ್-ಫಲಾಹ್ ಯೂನಿವರ್ಸಿಟಿ. ಈ ಅಲ್-ಫಲಾಹ್ ಯೂನಿವರ್ಸಿಟಿಯ ಲ್ಯಾಬ್ನಲ್ಲೇ ಈ ಸ್ಫೋಟಕಗಳನ್ನು ತಯಾರಿ ಮಾಡಿದ್ರ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಅನುಮಾನಗಳಿವೆ. ಸೊ ಅದೇ ಒಂದು ನಿಟ್ಟಿನಲ್ಲಿ ಅಲ್ಲಿ ಇದ್ದಂಥ ಕೆಲವೊಂದಷ್ಟು ಫ್ಯಾಕಲ್ಟಿಗಳು, ಕೆಲವೊಂದಷ್ಟು ಡಾಕ್ಟರ್ಸ್ ಎಲ್ಲರನ್ನೂ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ಇನ್ನು ಸ್ಫೋಟ ಪ್ರಕರಣದ ತನಿಖೆಯ ಜವಾಬ್ದಾರಿಯನ್ನ ಎನ್ಐಎ ಹೆಗಲಿಗೆ ಹೊರಿಸಲಾಗಿದೆ. ರಾಷ್ಟ್ರೀಯ ತನಿಖಾ ದಳದಿಂದ ತನಿಖೆಗೆ ಆದೇಶಿಸಿದೆ ಕೇಂದ್ರ. ದುರಂತ ಸ್ಥಳದಲ್ಲಿ ಇಂಚಿಂಚು ಪರಿಶೀಲನೆಯನ್ನ ರಾಷ್ಟ್ರೀಯ ತನಿಖಾ ದಳ ನಡೆಸ್ತಾ ಇದೆ. ಸ್ಫೋಟ ಸಂಭವಿಸಿದಂತಹ ಸ್ಥಳದಲ್ಲಿ ಮಾದರಿ ಸಂಗ್ರಹ ಆಗ್ತಾ ಇದೆ. ಎನ್ಐಎ ಅಧಿಕಾರಿಗಳಿಂದ ಏನೆಲ್ಲ ಸ್ಫೋಟಕ ವಸ್ತುಗಳು ಸಿಗುತ್ತೋ ಅದೆಲ್ಲವನ್ನ ಕೂಡ ಸಂಗ್ರಹ ಮಾಡಿ ಪರಿಶೀಲನೆಯನ್ನ ಮಾಡಿ ಈ ಸ್ಫೋಟದ ತೀವ್ರತೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಬೀರುವುದಕ್ಕೆ ಯಾವೆಲ್ಲ ಅಂಶಗಳು ಕಾರಣ ಅನ್ನುವುದನ್ನ ಎನ್ಐಎ ಅಧಿಕಾರಿಗಳು ಬಯಲಿಗೆಳೆಯಲಿದ್ದಾರೆ. ಗಮನಿಸ್ತಾ ಇದ್ದೀರಿ, ಸ್ಫೋಟ ಸಂಭವಿಸಿದಂತಹ ಸ್ಥಳದಲ್ಲಿ ತನಿಖಾಧಿಕಾರಿಗಳು ಬಂದು ಅಲ್ಲಿನ ಅವಶೇಷಗಳನ್ನು ಅಂದ್ರೆ ಒಂದಷ್ಟು ಮಾದರಿಗಳನ್ನು ಸಂಗ್ರಹಿಸ್ತಾ ಇರುವಂತಹ ಕೆಲಸ.
ಈಗಾಗಲೇ ಪ್ರಮುಖ ತನಿಖಾ ತಂಡಗಳೆಲ್ಲವೂ ಕೂಡ ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿಂದ ಸಿಗುವಂಥ ಎಲ್ಲ ಎವಿಡೆನ್ಸನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೀಗ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ನಮ್ಮ ಜೊತೆಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿಗಳು ಹರೀಶ್ ಮತ್ತು ನಮ್ಮ ನವದೆಹಲಿಯ ಪ್ರತಿನಿಧಿ ಮಹೇಶ್ ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲು ಮಹೇಶ್ ಅವರನ್ನ ಮಾತಾಡ್ಸೋಣ. ಮಹೇಶ್, ಈಗ ನೀವಿರುವಂಥ ಒಂದು ಜಾಗದಲ್ಲಿ ಈಗ ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ? ನಿನ್ನೆ ನಡೆದಂಥ ಒಂದು ಸ್ಫೋಟ ಏನಿತ್ತಲ್ಲ, ಆ ಸ್ಥಳದಲ್ಲಿ ಇನ್ನೂ ಕೂಡ ತನಿಖೆ ನಡೀತಾ ಇರುವಂಥದ್ದು, ಸಹಜ ಪ್ರಕ್ರಿಯೆಗಳು, ಈಗ ಒಂದಷ್ಟು ಅರೆಸ್ಟ್ಗಳು ಕೂಡ ಆಗ್ತಾ ಇವೆ, ಅಲ್ಲಿಂದ ಕೆಲವೊಂದಷ್ಟು ದಾಖಲೆಗಳನ್ನ ಕೂಡ ಸಂಗ್ರಹಿಸ್ತಾ ಇದ್ದಾರೆ. ಸದ್ಯಕ್ಕಲ್ಲಿಂದ ಏನು ಅಪ್ಡೇಟ್ಸ್ ಸಿಗ್ತಾ ಇದೆ ಮಹೇಶ್? ಏನು ಅಪ್ಡೇಟ್ಸ್ ಅನ್ನ ನೀವು ಶೇರ್ ಮಾಡಬಹುದು? ರೆಹಮಾನ್, ಖಂಡಿತ ಸದ್ಯ ಸ್ಥಳದಲ್ಲಿ ನೋಡೋದಾದ್ರೆ NIA ಅಧಿಕಾರಿಗಳು ಸ್ಥಳದಲ್ಲೇ ಬೀಡು ಬಿಟ್ಟಿರುವಂಥದ್ದು. ಸಂಪೂರ್ಣವಾಗಿ ಈ ಒಂದು ಪ್ರಕರಣವನ್ನು NIAಗೆ ವರ್ಗಾವಣೆ ಮಾಡಿರುವಂಥದ್ದು. ಈಗಾಗಲೇ ಏನು NIA ಈಗಾಗ ಸ್ಥಳದಲ್ಲಿ ಬೀಡು ಬಿಟ್ಟು ಸಂಪೂರ್ಣವಾಗಿ ತನಿಖೆ ಕೂಡ ವಹಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಇಲ್ಲಿರುವಂಥ FSL ತಂಡ ಕೂಡ ಇಲ್ಲಿ ಏನು ಒಂದು ಕಾರ್ ಬ್ಲಾಸ್ಟ್ ಆಯಿತು ಅದರ ಬಿಡಿ ಭಾಗಗಳು ಸೇರಿದಂತೆ ಬೇರೆ ಬೇರೆ ಒಂದು ಮೃತದೇಹದ ಮೂಳೆಗಳನ್ನು ಕೂಡ ವಶಕ್ಕೆ ಪಡೆದು ಅದನ್ನು ಏನು ಪರಿಶೀಲನೆಗೂ ಕೂಡ ಕಳಿಸಿರುವಂಥದ್ದು. ಜೊತೆಗೆ ಈಗಾಗಲೇ ನಾವು ದೃಶ್ಯದಲ್ಲಿ ನೋಡಬಹುದಾಗಿದೆ, ಸಾಕಷ್ಟು ವ್ಯವಸ್ಥೆ ಕೂಡ ಮಾಡಿಕೊಂಡಿರುವಂಥದ್ದು. ಭದ್ರತೆ ಮುಂದುವರೆದಿದೆ ಅಂತ ಹೇಳ್ಬೋದು. ಬ್ಯಾರಿಕೇಡ್ಗಳನ್ನ ಹಾಕಿ ಮತ್ತಷ್ಟು ಭದ್ರತೆಯನ್ನು ಹೆಚ್ಚಿಸಿದ್ದಾರೆ ಅಂತ ಹೇಳ್ಬೋದು. ಮತ್ತಷ್ಟು ನಾವು ಮುಂದೆ ಏನು ವಿಜುವಲಲ್ಲಿ ನೋಡೋದಾದ್ರೆ, ಏನು ಈಗ ತಡರಾತ್ರಿ ನಡೆದಂಥ ಘಟನೆಗೆ ಸಂಬಂಧಿಸಿದಂತೆ ಏನು ಪರದೆ ಕೂಡ ಇತ್ತು, ಆ ಪರದೆ ಪಕ್ಕದಲ್ಲಿ ಕೂಡ ಈಗಾಗಲೇ ಅಧಿಕಾರಿಗಳು ಏನೆಲ್ಲ ಮಾಹಿತಿ ಸಂಗ್ರಹಣೆ ಮಾಡಿದರೆ ಅದನ್ನೆಲ್ಲ ಕೂಡ ಚರ್ಚೆಯಲ್ಲಿ ಕೂಡ ತೊಡಗಿರುವಂಥ ದೃಶ್ಯ ಕೂಡ ನಾವು ನೋಡಬಹುದಾಗಿದೆ. ಈಗ ತನಿಖೆ ಮುಂದುವರಿತಾ ಇದೆ. ಪ್ರಮುಖವಾಗಿ NIAಗಳಿಗೆ ವಹಿಸಿಕೊಂಡಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ವ್ಯವಸ್ಥೆ ಕೂಡ ಮಾಡಿಕೊಂಡಿರುವಂಥದ್ದು. ಯಾಕಂದರೆ ಈಗ ಭಯೋತ್ಪಾದಕರ ಕೃತ್ಯ ಅನ್ನೋದು ಕೂಡ ಖಚಿತವಾದಂಥ ಹಿನ್ನೆಲೆಯಲ್ಲಿ NIA ಸಂಪೂರ್ಣವಾಗಿ ಒಂದು ತನಿಖೆ ಕೂಡ ವಹಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದ್ರ ಜೊತೆಗೆ NIA ಜೊತೆಗೆ NSG ಆಗಿರ್ಬೋದು, ಬೇರೆ ಬೇರೆ ತಂಡಗಳು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮತ್ತೆ ಅವರು ಕೂಡ ತನಿಖೆ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಏನು ಕಾರು ಸ್ಫೋಟ ಪ್ರಕರಣ ಈಗಾಗಲೇ ಸಾಕಷ್ಟು ಜನರನ್ನ ಕೂಡ ಏನೋ ಒಂದು ಬಂಧನ ಕೂಡ ಮಾಡಿರುವಂಥದ್ದು. ಇದ್ರ ಜೊತೆಗೆ ಏನು ಪುಲ್ವಾಮಾದಲ್ಲಿ ಮತ್ತೊಬ್ಬ ವೈದ್ಯನ ಕೂಡ ಬಂಧನ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈತ ಏನು ಪ್ರಮುಖ ಶಂಕಿತ ವ್ಯಕ್ತಿ ಏನಿದ್ದಾನೆ ಆತನ ಸಹಚರ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇವರೆಲ್ಲರೂ ಕೂಡ ಸೇರಿ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಇನ್ನು ಇತ್ತೀಚೆಗೆ ನಡೆದಂಥ ಒಂದು ಏನೋ ಒಂದು ಕಾರ್ಯಾಚರಣೆ ವೇಳೆ ಸಾಕಷ್ಟು ಒಂದು ಸ್ಫೋಟಕ ವಸ್ತುಗಳನ್ನ ವಶಕ್ಕೆ ಪಡಿಸ್ಕೊಂಡಿದ್ರು. ಇದರ ಮಾಹಿತಿ ಕೂಡ ಕಲೆ ಆಗ್ತಾ ಇರುವಂಥದ್ದು. ಕೆಲ ದಿನಗಳಿಂದ ಜಮ್ಮು ಕಾಶ್ಮೀರದ ಪುಲ್ವಾಮಾದ ಏನು ಒಂದು ಜೈಷೆ ಮೊಹಮ್ಮದ್ ಏನು ಭಯೋತ್ಪಾದಕ ಸಂಘಟನೆ ಇದೆ, ಈ ಬೆಂಬಲಿಸುವಂಥ ಏನು ಪೋಸ್ಟರ್ಗಳು ಕಾಣಿಸ್ಕೊಂಡಂಥ ಹಿನ್ನೆಲೆಯಲ್ಲಿ ಏನು ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿರುವಂಥದ್ದು. ಇದರಲ್ಲಿ ಸಾಕಷ್ಟು ಒಂದು ಹರಿಯಾಣದ ಒಂದು ಫರೀದಾಬಾದ್ನಲ್ಲಿ ದೊಡ್ಡ ಪ್ರಮಾಣದ ನಗದು ಆಗಿರ್ಬೋದು, ಅಮೋನಿಯಂ ಆಗಿರ್ಬೋದು, ಮತ್ತು ಇದ್ರ ಜೊತೆಗೆ ರೈಫಲ್ಗಳು ಕೂಡ ಪತ್ತೆಯಾಗಿದ್ದವು. ಇದಾದ ನಂತರ ತನಿಖೆ ಕೂಡ ತೀವ್ರಗೊಂಡಿತ್ತು. ಮತ್ತು ಇಲ್ಲಿ ನಿನ್ನೆ 2-3 ವೈದ್ಯರು ಮತ್ತು ಶಂಕಿತರನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಮತ್ತೋರ್ವ ಆರೋಪಿ ಏನು ಪರಾರಿಯಾಗಿದ್ದ. ಈ ಹಿನ್ನೆಲೆಯಲ್ಲಿ ಆತನಿಗಾಗಿ ಪೊಲೀಸರು ಶೋಧ ಕಾರ್ಯ ನಡೆಸ್ತಾ ಇದ್ರು. ಅಷ್ಟರಲ್ಲಿ ಸಂಜೆ ವೇಳೆಗೆ ಒಂದು ಘಟನೆ ನಡೆದಿರುವಂಥದ್ದು. ಈ ಒಂದು ವಿಚಾರಣೆ ಬಯಲಿಗೆ ಬಂದಂಥ ವೇಳೆ ನಿನ್ನೆ ಬೆಳಗ್ಗೆಯಿಂದನೇ ಏನು ಈಗಾಗಲೇ ಕಾರು ತನಿಖೆ ವಿಚಾರಣೆ ನೋಡೋದಾದರೆ, ಕಾರು ನಿನ್ನೆ ಬೆಳಗ್ಗೆಯಿಂದನೇ ಹರಿಯಾಣದಿಂದ ಹೊರಟಿರುವಂಥದ್ದು. ಅದು ನೇರವಾಗಿ ದೆಹಲಿಗೆ ಎಂಟ್ರಿ ಆಗಿ ಸೀದಾ ಈ ಒಂದು ಸ್ಥಳಕ್ಕೆ ಸಂಜೆ ವೇಳೆಗೆ ಬಂದಿರುವಂಥದ್ದು. ಸರಿಸುಮಾರು 3 ಗಂಟೆಗಳ ಕಾಲ ಪಾರ್ಕಿಂಗ್ನಲ್ಲಿ ಇದ್ದು ಅದು ಇಲ್ಲಿಗೆ ಬಂದು ಏನೋ ಆತನು ಸೇರಿದಂಥ ಸಹಚರರಿಗೂ ಸೇರಿದಂತೆ ಈ ಒಂದು ಆತ್ಮಾಹುತಿ ಪ್ರಯತ್ನ ಕೂಡ ಮಾಡಿರುವಂಥದ್ದು. ಇದರಲ್ಲಿ ಘಟನೆಯಲ್ಲಿ ಸದ್ಯ 12 ಜನರು ಸಾವನ್ನಪ್ಪಿರುವಂಥದ್ದು. ಮತ್ತಷ್ಟು ಏನು ಗಾಯಾಳುಗಳ ಸಂಖ್ಯೆ ಮುಂದುವರೆದಿದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಇರ್ಬೋದು, ರಾಜಸ್ಥಾನ ಇರ್ಬೋದು, ಬೇರೆ ಬೇರೆ NIA ಅಧಿಕಾರಿಗಳು ಸೇರಿದಂತೆ ATS ಅಧಿಕಾರಿಗಳು ದಾಳಿ ನಡೆಸಿ ಒಂದಷ್ಟು ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇರುವಂಥದ್ದು. ರೆಹಮಾನ್, ರೈಟ್, ಹೋಲ್ಡ್. ಮಹೇಶ್ ಮಾತಾಡ್ತಾನೆ. ಹಾಗೆ ನಮ್ಮ ಜೊತೆಗೆ ಹರೀಶ್ ಕೂಡ ಜಾಯ್ನ್ ಆಗಿದ್ದಾರೆ. ಹರೀಶ್, ಸಾಕಷ್ಟು ವರ್ಷಗಳ ಕಾಲ ದೆಹಲಿಯಲ್ಲಿ ರಿಪೋರ್ಟಿಂಗ್ ಮಾಡಿರುವಂಥವ್ರು ಹರೀಶ್. ಇಂಥ ಒಂದು ಘಟನೆಗಳು ಇವೆಲ್ಲವೂ ಕೂಡ ಆದಾಗ ನಾವು ನೋಡ್ತೀವಿ, ಈ ಡೆಲ್ಲಿ ಇಂಥದಕ್ಕೆಲ್ಲ ಒಂದು ಸ್ವಲ್ಪ ಪ್ರೋನ್ ಏರಿಯಾ. ಯಾಕಂದ್ರೆ ರಾಷ್ಟ್ರ ರಾಜಧಾನಿ, ಉಗ್ರರ ಒಂದು ಸಾಫ್ಟ್ ಟಾರ್ಗೆಟ್ ಆಗಿರುತ್ತೆ ಯಾವಾಗಲೂ ಕೂಡ ದೆಹಲಿ ಅನ್ನುವಂಥದ್ದು ಸ್ಪಷ್ಟ. ಜೊತೆಗೆ ಈ ಒಂದು ಘಟನೆಯನ್ನ ಯಾವ ರೀತಿಯಾಗಿ ಅನಲೈಸ್ ಮಾಡಬಹುದು ಹರೀಶ್? ನೀವು ಇಷ್ಟು ವರ್ಷಗಳ ಕಾಲ ದೆಹಲಿಯಲ್ಲಿ ಮಾಡಿರುವಂತಹ ಒಂದು ಈ ಜರ್ನಲಿಸಮ್ ಇದನ್ನೆಲ್ಲವೂ ಕೂಡ ನೋಡ್ತಾ ಇದ್ದಾರೆ. ನೋಡಿ, ಇವ್ರು ಬಳಸಿರುವಂಥದ್ದು ಆ್ಯಪ್ ಯಾವುದಿದೆ ಅದು ಟೆಲಿಗ್ರಾಮ್ ಆ್ಯಪ್ ಅನ್ನು ಬಳಸ್ತಾರೆ. ಜೊತೆಗೆ ಕೆಲವೊಂದಷ್ಟು ಲಿಂಕ್ಗಳು, ಈ ಅವತ್ತೇನೆ ನಿನ್ನೆ ಸಿಕ್ಕಂತಹ 360 kgಯಷ್ಟು ಸ್ಫೋಟಕಗಳು ಒಂದ್ ಕಡೆ ಫರೀದಾಬಾದ್ನಲ್ಲಿ ಸಿಗುತ್ತೆ. ಅದಾದ ನಂತರ ಕಳೆದ 15 ದಿನಗಳಲ್ಲಿ ನೋಡಿದ್ರೆ ಸುಮಾರು 2900 kgಯಷ್ಟು ಸ್ಫೋಟಕಗಳನ್ನ JNK ಪೊಲೀಸರು ವಶಪಡಿಸಿಕೊಂಡಿದ್ರು. ಇದೆಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗುತ್ತಾ ಅಂತ ಹೇಳಿ ಹರೀಶ್? ಹೌದು ರೆಹಮಾನ್, ಭಾರತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮಾಡುವಂತ ಸಂದರ್ಭದಲ್ಲಿ ಜೈಷೆ ಮೊಹಮ್ಮದ್ನ ಪ್ರಮುಖ ಹೆಡ್ ಕ್ವಾರ್ಟರ್ ಮೇಲೆ ದಾಳಿಯನ್ನ ಮಾಡಿತ್ತು. ಅಲ್ಲಿ ಇರ್ತಕ್ಕಂಥ ಉಗ್ರರ ಅಡಗುದಾಣಗಳನ್ನ ಹುಡುಕಿ ಹೊಡೆಯುವಂತ ಪ್ರಯತ್ನ ಮಾಡಿತ್ತು. ಮತ್ತೆ ಜೈಷೆ ಮೊಹಮ್ಮದ್ ಅಂದ್ರೆ ಆ ಸಂಘಟನೆಯ ಮುಖ್ಯಸ್ಥ ಅಡಗಿ ಕುಳಿತಿರ್ತಕ್ಕಂತಹ ಜಾಗವನ್ನೇ ಟಾರ್ಗೆಟ್ ಮಾಡಿ ಭಾರತದ ಸೇನೆ ದಾಳಿಯನ್ನ ಮಾಡಿತ್ತು. ಏರ್ ಫೋರ್ಸ್ ಈ ತರದೊಂದು ದಾಳಿಯನ್ನ ಮಾಡಿತ್ತು. ಇಂತಹ ಸಂದರ್ಭದಲ್ಲಿ ಜೈಷೆ ಮೊಹಮ್ಮದ್ ಒಂದು ಪ್ರತಿಕಾರವನ್ನ ತೀರಿಸ್ಕೊಳ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಒಂದು
ಪ್ರತಿಜ್ಞೆಯನ್ನು ಕೂಡ ಮಾಡಿದ್ರು. ಹೀಗಾಗಿ ಭಾರತದಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿತ್ತು. ಯಾವ ಕ್ಷಣದಲ್ಲೂ ಬೇಕಾದ್ರೂ ಭಾರತದಲ್ಲಿರ್ತಕ್ಕಂಥ ಜೈಷ್ ಎ ಮೊಹಮ್ಮದ್ನ ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ. ಹೀಗಾಗಿ ಜಮ್ಮು ಕಾಶ್ಮೀರ ಪೊಲೀಸರಾಗಿರ್ಬೋದು, ಇತರ ರಾಜ್ಯಗಳ ATS ಸಂಸ್ಥೆಗಳಾಗಿರ್ಬೋದು ಪದೇ ಪದೇ ಅಲರ್ಟ್ ಅನ್ನ ಕೊಡ್ತಾ ಇದ್ವು. ಜಮ್ಮು ಕಾಶ್ಮೀರ ಪೊಲೀಸರು ಕೂಡ ಅದೇ ರೀತಿಯಾದಂತಹ ಅಲರ್ಟ್ ಅನ್ನ ಕೊಟ್ರು. ಯಾವಾಗ ಜೈಷ್ ಎ ಮೊಹಮ್ಮದ್ನ ಪೋಸ್ಟರ್ಗಳು ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಕಂಡು ಬಂದ್ವು, ಆಗ ಮತ್ತೆ ಜೈಷ್ ಎ ಮೊಹಮ್ಮದ್ ಸಂಘಟನೆ ಮತ್ತೆ ಹೆಡೆ ಎತ್ತಿದೆ ಅನ್ನುವಂತ ವಿಚಾರ ಗೊತ್ತಾಗುತ್ತೆ. ಆಗ ಬೇರೆ ಬೇರೆ ರಾಜ್ಯಗಳಲ್ಲಿ ಇದರ ಲಿಂಕ್ಗಳು ಓಪನ್ ಆಗ್ತಾ ಹೋದಾಗ ಅಲ್ಲಿನ ATS ಸಂಸ್ಥೆಗಳು, ಪೊಲೀಸ್ ಸಿಬ್ಬಂದಿಗಳು ದಾಳಿಯನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಫರೀದಾಬಾದ್ ನಲ್ಲಿ ಈ ಒಂದು ದೊಡ್ಡ ಸ್ಫೋಟಕಗಳನ್ನ ಸಂಗ್ರಹಿಸಿರುವುದು ಗೊತ್ತಾಗುತ್ತೆ. ಅದು ಕೂಡ ಅಲ್ ಫಹದ್ ವಿವಿಯೊಳಗೆ ಡಾಕ್ಟರ್ಗಳು ಈ ತರದೊಂದು ಕಾರ್ಯಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ, ಈ ತರದ ಒಂದು ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ, ಜೈಷ್ ಎ ಮೊಹಮ್ಮದ್ ಜೊತೆಗೆ ಲಿಂಕ್ ಇದ್ದಾರೆ ಅನ್ನುವಂತಹದ್ದು ಗೊತ್ತಾಗುತ್ತೆ. ಆ ಡಾಕ್ಟರ್ ಮುಜಾಮಿಲ್ ನನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಶಾಹಿದಾ ಶಹೀನ್ ಈಕೆ ಬಗ್ಗೆ ಗೊತ್ತಾಗುತ್ತೆ. ಶಾಹಿದಾ ಶಹೀನ್ ಸಾಮಾನ್ಯವಾಗಿ ಮಹಿಳೆಯರು ಈ ತರದ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾರತದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥದ್ದು ಬಹಳಷ್ಟು ಕಡಿಮೆ, ಅಂದ್ರೆ ಉದಾಹರಣೆಗಳಷ್ಟು ಸಿಗೋದಿಲ್ಲ. ಆದ್ರೆ ಶಾಹಿದಾ ಶಹೀನ್ ಈಕೆ ಈ ಒಂದು ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು, ಅದು ಒಬ್ಬ ವೈದ್ಯೆಯಾಗಿ ಈ ಒಂದು ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗಿ ತನ್ನ ವಿದ್ಯಾರ್ಥಿಗಳಿಗೆ ಮೂಲಭೂತವಾದವನ್ನು ತುಂಬುತ್ತಾ ಜೊತೆಗೆ ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗಿರುವಂತಹದ್ದು ಪಾಕಿಸ್ತಾನದ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮಹಿಳಾ ವಿಭಾಗ ಏನಿದೆ ಇದರಲ್ಲಿ ತರಬೇತನ ಪಡೆಯುವಂತದ್ದಾಗಿರ್ಬೋದು, ಇದಕ್ಕೆ ನೇಮಕಾತಿಗಳನ್ನ ಮಾಡುವಂತಹದ್ದಾಗಿರ್ಬೋದು. ಆ ಜೈಷ್ ಎ ಮೊಹಮ್ಮದ್ನ ಮಹಿಳಾ ವಿಭಾಗದ ಮುಖ್ಯಸ್ಥೆಯಾಗಿ ಭಾರತದಲ್ಲಿ ಇರಬೇಕು, ಇದಕ್ಕೆ ನೇಮಕಾತಿಗಳನ್ನ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದಾಗಿರ್ಬೋದು. ಇವೆಲ್ಲವೂ ಕೂಡ ಈಗ ಬಹಿರಂಗ ಆಗಿರ್ತಕ್ಕಂಥದ್ದು. ಸಹಜವಾಗಿ ದೆಹಲಿಯನ್ನ ಭಯೋತ್ಪಾದಕರು ಯಾವಾಗಲೂ ಟಾರ್ಗೆಟ್ ಮಾಡ್ತಾರೆ. ಯಾಕಂತಂದ್ರೆ ದೆಹಲಿಯಲ್ಲಿ, ಅದು ನವದೆಹಲಿಯಲ್ಲಿ ಈ ತರದೊಂದು ಸ್ಫೋಟವನ್ನು ಮಾಡಿದ್ರೆ ಅದು ವಿಶ್ವಕ್ಕೆ ಗೊತ್ತಾಗುತ್ತೆ. ಅಂದ್ರೆ ನಾವು ಎಷ್ಟು ಆಕ್ಟಿವ್ ಆಗಿದ್ದೇವೆ, ನಾವು ಎಷ್ಟು ಇನ್ನು ಶಕ್ತಿಯುತವಾಗಿದ್ದೇವೆ, ಭಯೋತ್ಪಾದಕತೆಯನ್ನು ನಾವು ಎಷ್ಟು ಮಾಡಬಹುದು, ಶಕ್ತಿಯುತವಾಗಿ ಮಾಡಬಹುದು ಅನ್ನುವಂಥದ್ದನ್ನು ಇಡೀ ವಿಶ್ವಕ್ಕೆ ತೋರಿಸುವಂತಹ ಪ್ರಯತ್ನ. ಹಾಗಾಗಿ ರಾಜಧಾನಿಗಳನ್ನ ಅವರು ಗುರುತಿಸ್ಕೊಳ್ತಾರೆ. ಹಾಗಾಗಿ ಈ ತರದೊಂದು ಪ್ರಯತ್ನ ಆಗಿರುವಂತದ್ದು. ಬಹುಮುಖ್ಯವಾಗಿ ರಾಜಧಾನಿಯಿಂದ ಫರೀದಾಬಾದ್ ಇರ್ತಕ್ಕಂಥದ್ದು ಕೇವಲ 50 ಕಿಲೋಮೀಟರ್ ದೂರ, ಹರಿಯಾಣದ ಫರೀದಾಬಾದ್. ಹಾಗಾಗಿ ಅಲ್ಲಿ ಅವರು ಪ್ಲಾನ್ ಅನ್ನ ಮಾಡ್ತಾರೆ. ಅಲ್ಲಿ ಪ್ಲಾನ್ ಮಾಡ್ತಾರೆ ಅಂತಂದ್ರೆ ಫರೀದಾಬಾದ್ ನಲ್ಲಿ ಸ್ಫೋಟ ಮಾಡಬೇಕು ಅಂತಲ್ಲ, ಅದು ದೆಹಲಿಯಲ್ಲೇ ಸ್ಫೋಟ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾಗಿ 2900 kgಯಷ್ಟು ಏನು ಸ್ಫೋಟಕ ಪತ್ತೆ ಆಗುತ್ತೆ. ಉಳಿದಂತ ಸ್ಫೋಟಕವನ್ನ ಈ ಉಮರ್ ತೆಗೆದುಕೊಂಡು ಬರ್ತಾನೆ. ಅದು ದೆಹಲಿಯಲ್ಲೇ ಸ್ಫೋಟ ಮಾಡಬೇಕು, ಇದು ಜಗತ್ತಿಗೆ ಗೊತ್ತಾಗಬೇಕು, ನಮ್ಮ ಹಪಾಪಿ ಎಷ್ಟಿದೆ, ರಕ್ತ ಪಿಪಾಸುತನ ಎಷ್ಟಿದೆ ಅನ್ನುವಂಥದ್ದು ಗೊತ್ತಾಗಬೇಕು ಅನ್ನುವಂತ ಕಾರಣದಿಂದನೇ ಆತ ದೆಹಲಿಗೆ ಬಂದು ದೆಹಲಿಯ ಕೆಂಪು ಕೋಟೆಯ ಮುಂದೆಯೇ ಈ ತರದ ಒಂದು ಆತ್ಮಾಹುತಿಯ ಬಾಂಬ್ ದಾಳಿಯನ್ನ ಮಾಡಿರುವಂತಹದ್ದು ಗೊತ್ತಾಗ್ತಾ ಇದೆ. ಹೀಗಾಗಿಯೇ ಇದು ದೊಡ್ಡದಾದಂತಹ ಒಂದು ಚೈನ್ ಲಿಂಕ್ ಇದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಲಕ್ನೋದಲ್ಲೂ ಕೂಡ ದಾಳಿಯಾಗಿದೆ, ಗುಜರಾತ್ ನಲ್ಲೂ ಕೂಡ ದಾಳಿಯಾಗಿದೆ, ದೇಶದ ವಿವಿಧ ಭಾಗಗಳಲ್ಲಿ ಕೂಡ ದಾಳಿ ಆಗ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಸಂಬಂಧಪಟ್ಟಂತವ್ರನ್ನ, ಇದರ ಜೊತೆಗೆ ಗುರುತಿಸಿಕೊಂಡಂತವ್ರನ್ನ ಹಿಡಿಯುವಂತ ಪ್ರಯತ್ನ ಈಗ NIA ಮಾಡ್ತಾ ಇರುವಂತಹದ್ದು. ರೆಹಮಾನ್. ಹರೀಶ್ ಹಾಗೂ ಮಹೇಶ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗಾಗಿ.